ಪಿತೂರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ಧಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ಧಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳಿಂದ ರಾಯಭಾಗ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಮನವಿ ಸಲ್ಲಿಸಿದರು. ರಾಯಭಾಗ ಪಟ್ಟಣದ ಹನುಮಾನ್ ದೇವಸ್ಥಾನದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ನಡೆಸಿ ಧರ್ಮಸ್ಥಳ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ಯೂಟ್ಯೂಬರ್ಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಸೇನ ಮುನಿ ಮಹಾರಾಜರು ಮಾತನಾಡಿ, ಸರ್ಕಾರ ಮಾಡದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಖಾವಂಧರರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಲವು ಸಾಮಾಜಿಕವಾಗಿ ಹಲವು ಒಳ್ಳೆಯ ಕಾರ್ಯ ಮಾಡುತ್ತಿರುವವರು, ಅವರ ಬಗ್ಗೆ ಪಿತೂರಿ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ನಾವೆಲ್ಲರೂ ಒಂದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ನಿಲ್ಲಬೇಕು. ಧರ್ಮಸ್ಥಳ ರಕ್ಷಣೆಗಾಗಿ ಇದೇ ಆಗಸ್ಟ್ 24ರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲಕ್ಕೆ ನಿಲ್ಲುವಂತೆ ಕರೆ ನೀಡಿದರು. ದೂರಿನ ಧೂಳಗೌಡ ಪಾಟೀಲ್ ಮಾತನಾಡಿ, ಯೂಟ್ಯೂಬರ್ ಹಾಗೂ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ SITಯವರು ಇಲ್ಲಿವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಂದಿಕುರುಳಿ ವೀರಭದ್ರ ಸ್ವಾಮೀಜಿ, ಶಂಕರಾನಂದ ಸ್ವಾಮೀಜಿ, ಹಿರಿಯರಾದ DC ಸದಲ್ಗಿ, DS ನಾಯಕ್, ಈರಗೌಡ ಪಾಟೀಲ್, ಪಾರಿಸ್ ಉಗಾರೆ, ಧೂಳಗೌಡ ಪಾಟೀಲ್, ಹನುಮಂತ್ ಎಲ್ ಶೆಟ್ಟಿ, ಸಿದ್ದಪ್ಪ ನಾಗನೂರ್, ಅಣ್ಣಾ ಸಾಹೇಬ್ ಖೆಮ್ಲಾಪುರೆ, ಸಂದೇಶ್ ಶೆಟ್ಟಿ, ವಸಂತ್ ಹೊಸಮನಿ, ನಿಂಗಪ್ಪ ಪಕ್ಕಾಂಡಿ, ಸಂಜಯ್ ಕುಸ್ತಿಗಾರ್, ಯಲ್ಲಪ್ಪ ವಡ್ಡರ್, ಆನಂದ್ ಹೊಸಮನಿ, ಮಹೇಶ್ ಹಿರೇಮಠ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು, ಜೈನ್ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಮೊದಲೇ ರಾತ್ರಿಗೆ ಹೆಣ್ಮಕ್ಳನ್ನ ಧರ್ಮಸ್ಥಳದವ್ರಿಗೆ ಒಪ್ಪಿಸ್ಬೇಕು ಅಂತೇಳಿ ಗಿರೀಶ್ ಮಟ್ಟನ್ ಅವ್ರು ಹೇಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಗಿರೀಶ್ ಮಟ್ಟನ್ ಅವ್ರದ್ದು ಕೂಡ ಮದುವೆ ಧರ್ಮಸ್ಥಳದಾಗ ಆಗೈತಿ, ಸಾಮೂಹಿಕ ವಿವಾಹ ಮಾಡ್ಕೊಂಡಾರ. ಅವ್ರವ್ರ ಹೆಂಡ್ರ ಒಪ್ಸಿರೇನಲ್ಲಿ ಒಪ್ಸಿರೇನ್ರಿ ಅವ್ರ? ಅರೇ ಗಿರೀಶ್ ಮಟ್ಟನ್ ಅವ್ರವ್ರೆ, ನಿಮಗೆ ಬುದ್ಧಿಲ್ಲ, ನಿಮ್ಮ ಹೆಂಡ್ರದ ಮತ್ತು ಇನ್ನುಳಿದ ಹೆಣ್ಮಕ್ಳು ಯಾಕೆ ಮಾನಹಾಸ ಮಾಡ್ತಾ ಇದ್ದಾರೆ? ನೀವು ಸತ್ತಿದ್ರೆ ಹೇಳಿ, ಹೇಳಕ್ಕೇನು ಬೇಡ ಅನ್ನಂಗಿಲ್ಲ. ನಿಮ್ಮದು ಪೊಲೀಸರು ಕೂಡ ಇದನ್ನ ವಿಷಯ ಕೇಳಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಕೇಳಬೇಕಿದ್ನ. ಇಂಥ ಅಪವಾದನೆಗಳು ಮಾಡಾಕ್ತಾರೋ ಅವ್ರನ್ನ ಕೇಳಬೇಕು. ಅವ್ರು ಯಾಕೆ ನೀವು ಇಂಥದ್ದು ಸ್ಟೇಟ್ಮೆಂಟ್ ಕೊಟ್ರಿ? ನಿಮ್ಮದು ಮದುವೆ ಐತಿ, ನೀವು ಒಪ್ಸಿದ್ರೇನ? ಸಾಕ್ಷಿ ಇದ್ರೆ ಅವ್ರ ಹೆಣ್ಮಕ್ಳು ಹೇಳಿ ನೋಡೋಣ ಮುಂದೆ. ಯಾವ ಅಪವಾದನೆಗಳು ಬರ್ಕದಾವ? ಯಾಕೆ ಬರ್ಕದಾವ ಅಂದ್ರೆ ಹಿಂದೂ ಧರ್ಮದೊಳಗ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಮಠ, ಒಂದು ಸಂಘಟನೆ, ಒಂದು ಮಠ. ಇದನ್ನು ಕೊಲ್ಯಾಪ್ಸ್ ಮಾಡುವಂಥ ಹುನ್ನಾರ ಕೆಲವೊಂದು ಶಕ್ತಿಗಳು ಅದಕ್ಕೆ ತಯಾರಾಗಿದ್ದವು, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ನೋಡಿ, ಅವ್ರ ಅಕೌಂಟ್ಗೆ 40 ಲಕ್ಷ 20 ಲಕ್ಷ ಅಕೌಂಟ್ ರೊಕ್ಕ ಜಮಾ ಹಾಕಿದವ. ಎಲ್ಲಿಂದ ಬರಾಕ್ತಾರೆ ಅವರು? ಅದನ್ನು ಸರ್ಕಾರ ತನಿಖೆ ಮಾಡಬೇಕು. ತನಿಖೆ ಮಾಡೋದ್ರೆ ಏನು ಬೇಕಾದ್ರೆ ಆರೋಪ ಮಾಡೋದು ಸತ್ಯ ಅಲ್ಲ. ಆರೋಪ ಮಾಡಲಿ, ಆರೋಪ ಮಾಡಿದವ್ರನ್ನ ತನಿಖೆ ಆಗಬೇಕಲ್ಲ. ಇವರ ಈ ನನ್ನ ಮೇಲೆ ಆರೋಪ ಮಾಡಿದಾರ, ನನ್ನ ತನಿಖೆ ಮಾಡಾಕ್ತಾರೆ, ನೀವು ಮಾಡ್ರಿ. ನಾ ಇಲ್ಲ ನಂತರ ಅವ್ರ ಮೇಲೆ ತನಿಖೆ ಆಗಬೇಕಲ್ಲ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಲ್ಲ. ಅವ್ರು ಸರ್ಕಾರ ಯಾಕೆ ಗಪ್ಪದೈತಿ? ಸರ್ಕಾರ ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ಈಗಾಗಲೇ SIT ನೇಮಕ ಮಾಡಿದ್ದಾರೆ. SIT ನೇಮಕ ಮಾಡಿದ ಪ್ರಕಾರ 18 ಕಡೆ ಆಗತ್ತಾರೆ. ಒಂದು ಕಡೆನೂ ಎಲ್ಲಿಯೂ ಏನೂ ಸಿಕ್ಕಿಲ್ಲ. ಒಂದು ಕಡೆ ತೆಲಿ ಬುರುಡೆ ಸಿಕ್ಕಿದ್ದೆ, ಅದು ಗಣಸು ಮನುಷ್ಯ ಐತಿ, 40 ವರ್ಷ ಹಿಂದೆ ಹೋಗ್ತೈತಿ. ಅದು ಈಗ 18 ಹಟ್ಟಿದ್ದಾರೆ. ಇದು ಸತ್ಯ ಅನಿಸ್ತಂದ್ರೆ ಇನ್ನು 4,000 ಜಗದಾಗ ಹಾಡಲಿ, ಇದಕ್ಕೆ ನಾವು ವಿರೋಧ ಮಾಡೋದು ಬೇಡ. ಆದರೆ ಇದು ಮಧ್ಯಂತರ ವರದಿ ಕೊಡಲಿ ಸರ್ಕಾರ, SIT ಟೀಮ್ದವ್ರು ವರದಿ ಕೊಡಲಿ. ಅಲ್ರಿ SIT ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. 10 ಫೂಟ್ ನಂತರ ಆ ಕಲ್ಲ ತೇಳಿ ಹೆಣ ಇದೆ ಅಂತ ಹೇಳ್ತಾವ. ಹಡ್ಡವ್ರ ಎಷ್ಟು ಮೂರ್ಖೋ ಏನೋ, ಹೆಣ ಮೂರ್ಖ ಹೇಳಿ. ನೀವು ಒಬ್ಬರು ಆಫೀಸರ್ ಇದ್ರು, ಅವ್ರು ಪೊಲೀಸರು, ಅವರಿಗೆ ಸಮಾಜ ಮುಂದೆ ನಿಂತು ಎದುರಿಸ್ಕಾಗಲ್ಲಗಣ ಹುಸಿ ಬಾಂಬ್ ಇಟ್ಟ ವಿಧಾನಸೌಧ ಶಾಸಕರ ಭವನದಾಗ ಹುಸಿ ಬಾಂಬ್ ಇಟ್ಟು ಅವರ ಕರೆ ಮಾಡಿ ಹೇಳ್ತಾರೆ, ನಾ ಬಾಂಬ್ ಇಟ್ಟಿದ್ದೇನೆ ಅಂತೇಳಿ. ಇದರ ಅರ್ಥ ನಾವು ತಿಳಿ ಅಂತಾರೆ. ನೋಡ್ರಿ,
ಇಟ್ಟಿದ ಹೇಳೋದೇನಕ್ಕಾಗತ್ತೆ, ಕಪ್ಪಿರ್ಬೇಕಿತ್ತು, ಏನಾದಾದಿತ್ತು ಅಂದ್ರೆ ಅವ್ರದ್ದು ಮನಸ್ಥಿತಿ ಅವ್ರದ್ದೇನ ಎಡಪಂಥಿಗಳ ಸಂಕಟ ಗುರುತಿಸ್ಕೊಂಡ ಇಲ್ಲಿ ಆಗುವಂಥ ಹಿಂದೂ ಧರ್ಮಗಳನ್ನೆಲ್ಲ ಒಡೆದು ನಾಶ ಮಾಡಿ ಅದರಿಂದ ಲಾಭ ತಗೋಂಥ ವ್ಯಕ್ತಿ ಗಿರೀಶ್ ಮಟ್ಟಣ್ಣವ್ರು ಅಂದ್ರೆ. ಅದಕ್ಕೆ ದಯಮಾಡಿ ಅಂಥವ್ರು ಬಿಡುವಂಥ ವಿಡಿಯೋಗಳಾಗಲಿ ಯೂಟ್ಯೂಬ್ ಚಾನಲ್ದಾಗ ತಾವು ದಯಮಾಡಿ ಖಂಡನೆ ಹಾಕ್ರಿ, ಅದ್ರ ವಿರುದ್ಧ ಪೋಸ್ಟ್ಗಳು ಹಾಕ್ರಿ, ಅದಕ್ಕೆ ಉತ್ತರ ಅಲ್ಲೇ ಕೊಡ್ರಿ ಅವ್ರು. ಮನೆಯೊಳಗ ಆ ಮಂಜುನಾಥನ ಹಿಂದೆ ಯಾರದಾರಪ್ಪ ಅಂದ್ರ ಆ ಪೂಜೆ ವೀರೇಂದ್ರ ಹೆಗಡೆಯವರಿಗೆ ಮನೆಯೊಳಗೆ ಇಟ್ಕೊಂಡು ಆ ಪೂಜೆನ ಮಾಡುತ್ತಾರೆ ಅಂತ ಅಪವಾದ ಬಂದ್ರು ಕೂಡ ಬಂದಿದ್ರ ಆ ರಾಮನ ಹಿಂದ ಯಾವ ಪ್ರಕಾರ ರಾವಣ ಮಾಡ್ತಿದ್ದಲ್ಲ ಅದೇ ಪ್ರಕಾರ ಇವತ್ತು ರಾವಣ ಕುಲ್ ಅಂತಾರು ಆ ತಿಮ್ರೋಡಿ ಸಮೀರ ಜಯಂತಿ ಅನ್ನೋಂಥ ಅನೇಕ ವ್ಯಕ್ತಿಗಳು ಬಂದು ಆ ಧರ್ಮಸ್ಥಳ ಮ್ಯಾಗ ಪೂಜೆ ವೀರೇಂದ್ರ ಮ್ಯಾಗ ಎಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಹಾಕಿದ್ರು ಕೂಡ ಎಲ್ಲಿ ಸಿಗಲಂತ ಸಮಯಕ್ಕೆ ಆ ದಿನ ಅವನ ಕಣ್ಣು ಬಂದ ದಿನ ಹೇಳ್ತಾಗ ನಾವು ಎಲ್ಲರೂ ಮಾಡ್ತೇವಪ್ಪ ಅಂದ್ರೆ ನೋಡ್ಕೊಂತ ಕುಂತಿಬಿಟ್ಟಿಗೆ ನಾ ಸರ್ಕಾರ ಕೂಡ ಹೇಳ್ತಾನೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ಇದು ಏನಿದೆ ಸಾಧ್ಯ ಮಾಡಿಲ್ಲ. ಇದರಿಂದ ಯಾರು ನಿಮ್ಮ ಅಪವಾದ ಕೊಟ್ಟಿದ್ದಾರೋ ಯಾರು ಹೇಳಿದಾರಲ್ಲ ಅವರ ಹಿನ್ನೆಲೆ ಏನೈತಲ್ಲ ಇದನ್ನ ತನಿಖೆ ಮಾಡಿಸಲೇಬೇಕು. ಮಾಡಿಸಲಿಪ್ಪ ಅಂದ್ರ ಇದು ಸರ್ಕಾರದ ಕೂಡ ಇದ್ರ ನೀತಿ ಅಲ್ಲ. ನಾ ಮುಂಜಾನೆ ಹೇಳ್ಬೇಕಾದ್ರೆ ಆ ಮಂಜುನಾಥ ಸ್ವಾಮಿನ ಸ್ಮರಣೆ ಮಾಡುತ್ತಾ ಹೇಳ್ತೇವೆ ಎದ್ದೇಳು ಮಂಜುನಾಥ. ಇನ್ನು ಮಂಜುನಾಥ ಸ್ವಾಮಿ ಅಲ್ಲಿ ಧರ್ಮಸ್ಥಳದನು ಎದ್ದಾನ ಗೊತ್ತಿಲ್ಲ. ಇನ್ನು ನೀವು ಎಲ್ಲರೂ ಹೇಳಬೇಕಾಗಿದೆ. ಪರಿಸ್ಥಿತಿ ಇವತ್ತು ಬಂದಿದೆ, ಅದಕ್ಕೆ ತಾವೆಲ್ಲರೂ ಹೇಳಬೇಕು, ಜಾಗೃತಿ ಆಗಬೇಕು. ಎಲ್ಲರೂ ಯಾವ ಪ್ರಕಾರ ಅಂತ ಅವ್ರಿಗೆ ಉತ್ತರ ಕೊಡಲಿಪ್ಪ ಅಂದ್ರೆ ಇವತ್ತು ಧರ್ಮಸ್ಥಳ ಬಂದಿದೆ, ಆ ವೀರೇಂದ್ರ ಬಂದಿದೆ, ನಾಳೆ ನಮ್ಮೂರಲ್ಲಿ ಇರುವಂತ ಗುಡಿಗೆ ಬರ್ತತಿ, ಹೊಳೆ ನಮಗೂ ಕೂಡ ಬರುವಂತ ಪರಿಸ್ಥಿತಿ ಬರ್ತತಿ. ಅದಕ್ಕೆ ತಾವು ಎಲ್ಲರೂ ಎದ್ದು ಹೇಳಬೇಕು, ಅದಕ್ಕೆ ಉತ್ತರ ಕೊಡಬೇಕು. ಆ ಪೂಜೆ ವೀರೇಂದ್ರವರು ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಗಳು ಮಾಡಿದರು. ನಾ ಕೇಳ್ತಿದ್ನಿ, ಹಿಂದಿನ ವರ್ಷ ಅನೇಕ ರೈತರ ಜೀವನ ತಮ್ಮ ಕುಟುಂಬನ ಕಟ್ಕೊಂಡ ಇವತ್ತು ಜೀವನ ಸಾಗಿಸಿದರು ವಿಧಾನಗಳು. ಇದು ಒಂದಲ್ಲ, ವ್ಯಸನಮುಕ್ತಿ ಅಲ್ಲ, ಇದು ಆಗಲಲ್ಲ. ಅನೇಕ ಕೊರೋನಾ ಟೈಮ್ನಲ್ಲಿ ಯಾರು ಕೈ ಬಿಟ್ಟಿದ್ರಲ್ಲ ಆ ಸಮಯದಲ್ಲಿ ಕೂಡ ಪೂಜೆ ವೀರೇಂದ್ರವರು ಈ ಸರ್ಕಾರ ವತಿಯಿಂದ ಆ ಧರ್ಮಸ್ಥಳ ವತಿಯಿಂದ ಅನೇಕ ಕೋಟಿಗಳೇ ಆ ದುಡ್ಡನ್ನು ಕೊಟ್ಟರು. ಆಕ್ಸಿಜನ್ ತರಕ ಯಾರು ಪ್ರಾಣವನ್ನು ಬಿಟ್ಟಿದ್ದಾರಲ್ಲ, ಯಾವ ಆಕ್ಸಿಜನ್ ಇಲ್ಲ ಆ ಸಮಯದಲ್ಲಿ ಆ ಧರ್ಮಸ್ಥಳ ಸಂಸ್ಥಾನದ ದುಡ್ಡು ಬಿ ಕೂಡ ಕೊಟ್ಟರು. ಎಲ್ಲರೂ ಬರುವ ಇದೇ ತಿಂಗಳ 24ನೇ ತಾರೀಕಾಗಿ ಧರ್ಮಸ್ಥಳ ತಾವೆಲ್ಲರೂ ಯಾರ್ಯಾರು ಧರ್ಮಸ್ಥಳದಿಂದ ನಮ್ಮ ಸಹಾಯ ಆಗಿದೆ, ಮಂಜುನಾಥ ವಿಶ್ವಾಸ ಇದೆ, ಮಂಜುನಾಥ ಮ್ಯಾಗ ನಮ್ಮ ಶ್ರದ್ಧಾ ಇದೆ, ಮಂಜುನಾಥ ನಮ್ಮ ಆಸಾ ಇದೆ, ಅದು ನಮ್ಮ ದೇವರಂತಿರಲ್ಲ. ಎಲ್ಲರೂ 24 ತಾರೀಕಿಗೆ ಧರ್ಮಸ್ಥಳ ತಾವೆಲ್ಲರೂ ಹೋಗ್ತೀರಿ. ಯಾರ ಸ್ವಂತ ಕರದಿಂದ ಯಾರಿಗೆ ಆಸಾ ಇದೆಯಲ್ಲ, ಯಾರ ಶ್ರದ್ಧಾ ಇದೆಯಲ್ಲ, ಯಾರ ವಿಶ್ವಾಸ ಇದೆಯಲ್ಲ, ಯಾವ ಧರ್ಮ ಅಂತೇಳಿ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ